ಹಾಯ್ ರೀ, ಎಲ್ರಿಗೂ ನಮಸ್ಕಾರ. ಬರೀ ಇವತ್ತು ಸಿಂಪಲ್ಲಾಗಿ ನಾವು ಚಿರೋಟಿ ರವದಿಂದ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಂದು ಒಂದು ವಿಡಿಯೋ ಇರಲಿ ಅಂತ ಅಪ್ಲೋಡ್ ಮಾಡೀನಿ. ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಕತ್ತೀವಿ ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಚಿರೋಟಿ ರವದಿಂದ ಉಪ್ಪಿಟ್ರಿ. ಅದನ್ನು ಹೇಗೆ ಮಾಡೋದಂತ ಈ ವಿಡಿಯೋ ಮೂಲಕ ನೋಡ್ಕೊಂಡು ಬರೋಣ ಬರ್ರಿ. ನೋಡಿರಿ, ಇಲ್ಲೇ ನಾನು ಚಿರೋಟಿ ರವೆ ಅಂದರೆ ಬಾಂಬೆ ರವಾನು ಅಂತ ಹೇಳ್ತಾರೆ, ವೈಟ್ ಇದಿರುತ್ತಲ್ಲ ರೀ ಸಪ್ಪು ರವೆ, ಅದನ್ನು ಆಲ್ಮೋಸ್ಟು ಆ ರವಾದಿಂದ ಉಂಡೆನೂ ಕಟ್ತಾರೆ. ಇಲ್ಲೇ ನೋಡಿರಿ, ನಾನು ಚಿರೋಟಿ ರವದಿಂದ ಉಪ್ಪಿಟ್ಟು ಮಾಡ್ಕೊಳ್ಳೋಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ, ಕೊತ್ತಂಬರಿ ಮತ್ತು ಕರಿಬೇವನ್ನ ತೊಗೊಂಡು ಇಟ್ಕೊಂಡಿನಿ ರೀ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಮಾಡಿ. ಸಿಂಪಲ್ಲಾಗಿರುತ್ತೆ ರೀ. ಎಲ್ಲರೂ ಆಲ್ಮೋಸ್ಟು ವೀಡಿಯೋದು ಉಪ್ಪಿಟ್ಟು ಮಾಡೋ ವೀಡಿಯೋನ ಆಲ್ಮೋಸ್ಟ್ ಎಲ್ಲರೂ ಇವಾಗ ಅಪ್ಲೋಡ್ ಮಾಡಿರ್ತಾರೆ. ಸೊ ನನ್ನ ಸ್ಟೈಲಲ್ಲಿ ನಾನಿವಾಗ ಹೇಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ತೋರ್ಸಕತ್ತೀನಿ ರೀ. ಅಷ್ಟೇ, ನಾನಂತೂ ಸಿಂಪಲ್ಲಾಗಿರುತ್ತೆ, ಏನಿರಲ್ಲ ರೀ, ಅತಿ ಸಿಂಪಲ್ಲಾಗಿರುತ್ತೆ. ಬರ್ರಿ ಇವಾಗ ನಾವು ಇದನ್ನು ಎಲ್ಲನೂ ಒಗ್ಗರಣೆ ಕೊಟ್ಕೊಳ್ಳೋಣ. ನಾವು ಇವಾಗ ನೋಡಿರಿ, ಸಿಂಪಲ್ಲಾಗಿ ಅಂದರೆ ನಾನಿಲ್ಲಿ ಒಲೆಯಲ್ಲಿ ಅಡುಗೆ ಮಾಡಕತ್ತೀನಿ ರೀ. ಒಲೆಯಲ್ಲಿ ಅಡುಗೆ ಮಾಡೋದೇ ತುಂಬ ಟೇಸ್ಟ್ ಅಂತ, ಹಾಗಾಗಿ ಇಲ್ಲಿ ನಾನು ಒಲೆನ ಯೂಸ್ ಮಾಡಕತ್ತೀನಿ ರೀ. ಮಾರ್ನಿಂಗ್ ಸ್ವಲ್ಪ ನೀರು ಕಾಯಿಸ್ಕೊಳ್ಳೋಕ್ಕೆ ನಾವು ಒಲೆನ ಹಚ್ಚಿದ್ವಿ, ಹಾಗಾಗಿ ಇದರಲ್ಲೇ ಒಂದೆರಡು ಕಟ್ಟಿಗೆ ಹಾಕಿ ಇವಾಗ ನಾನು ಒಲೆಯಲ್ಲೇ ಉಪ್ಪಿಟ್ಟನ್ನ ಮಾಡ್ಕೊತೀನಿ ರೀ. ಆಲ್ಮೋಸ್ಟು ಎಲ್ಲರೂ ಗ್ಯಾಸಲ್ಲಿ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ನಾನು ಮಾತ್ರ ಒಲೆಯಲ್ಲಿ ಮಾಡಕತ್ತೀನಿ ರೀ. ಹಳ್ಳಿ ಸೈಡ್ ಗೊತ್ತಲ್ಲ ರೀ, ಒಲೆಯಲ್ಲಿ ಆಲ್ಮೋಸ್ಟ್ ಗ್ಯಾಸ್ಗಿಂತ ಒಲೆನೇ ಯೂಸ್ ಮಾಡ್ತಾರೆ ಪ್ರತಿಯೊಂದು ಅಡುಗೆಗೂ. ನಾವು ಕೂಡ ಹಾಗೇನೆ ರೀ, ಒಲೆನೇ ಯೂಸ್ ಮಾಡ್ಕೋತೀವಿ. ಕೆಲವೊಮ್ಮೆ ಅರ್ಜೆಂಟ್ ಟೈಮಲ್ಲಿ ಗ್ಯಾಸಲ್ಲೂ ಮಾಡ್ತೀವಿ, ಎರಡನ್ನೂ ಯೂಸ್ ಮಾಡ್ತೀವಿ. ಒಲೆಯಲ್ಲಿ ಜಾಸ್ತಿ ಬೆಂಕಿ ಇರೋದ್ರಿಂದ ಪಾತ್ರೆನೂ ತುಂಬ ಕಾದ್ಬಿಟ್ಟೈತೆ ರೀ. ಹಾಗೆ ಎಣ್ಣೆ ಹಾಕುವಾಗೂ ಎಣ್ಣೆನೂ ಬೇಗ ಕಾಯ್ದುಬಿಟ್ಟೈತಿ. ಅದಕ್ಕೆ ಇವಾಗ ಬೇಗ ತಡ ಮಾಡೋದು ಬೇಡ ರೀ, ಬೇಗ ಜೀರಿಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಉಪ್ಪಿಟ್ಟಿಗೆ ಜೀರಿಗೆ ಸಾಸಿವೆನ ಆ್ಯಡ್ ಮಾಡ್ತಾರೆ, ಇನ್ನೂ ಕೆಲವೊಬ್ಬರು ಆ್ಯಡ್ ಮಾಡಲ್ಲ. ಬೆಳ್ಳುಳ್ಳಿ ಕೂಡ ಹಾಕಲ್ಲ, ಏನಕ್ಕಂದರೆ ಈರುಳ್ಳಿ ಹಾಕ್ತಾರೆ ಅಂಥೇಳಿ. ಇಲ್ಲಿ ನಾನು ಬೆಳ್ಳುಳ್ಳಿ, ಜೀರಿಗೆ ಸಾಸಿವೆ ಹಾಗೂ ಕರಿಬೇವನ್ನ ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಆಲ್ಮೋಸ್ಟ್ ಇವಾಗ ಎಣ್ಣೆ ಅಂತೂ ಕಾಯ್ದು ಬಿಟ್ಟೈತಿ. ಆಲ್ಮೋಸ್ಟ್ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇವಾಗ ನಾನು ಇಲ್ಲಿ ಬೇಗ ಸ್ವಲ್ಪ ಉದ್ದಿನಬೇಳೆನ ಹಾಗೆ ಶೇಂಗಾನ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇವೆಲ್ಲನೂ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ. ನನ್ನ ಅವಸ್ಥೆ ನೋಡಿರಿ, ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಸ್ವಲ್ಪ ಹಾಗೆ ಬಿಟ್ಟು ಒಂದು ಕಾಲ್ ಬಂತು ಅಂತ ಅಂದ್ಕೊಂಡು ನಾನು ಆ ಕಡೆ ಮಾತಾಡೋಕ್ಕೆ ಹೋಗಿನಿ ರೀ. ಇಲ್ಲಿ ನೋಡಿರಿ, ಶೇಂಗಾ, ಕಡಲೆ ಬೀಜ ಎಲ್ಲನೂ ಎಣ್ಣೆಯಲ್ಲಂತೂ ಫುಲ್ಲು ಹೊತ್ತಿಬಿಟ್ಟೈತಿ, ಅಂದರೆ ಕಪ್ಪಾಗಿಬಿಟ್ಟೈತಿ. ನೋಡಿರಿ ಹೆಂಗಾಗೈತಿ. ಸೊ ಏನು ಮಾಡೋಕ್ಕಾಗಲ್ಲ, ಇರಲಿ ಅಂದ್ಕೊಂಡು ಬೇಗ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ, ಟೊಮೆಟೊನ ಹಾಗೆ ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ನೋಡಿರಿ, ನಿಮ್ಗೆ ಆಲ್ಮೋಸ್ಟ್ ಇವಾಗ ಗೊತ್ತಾಗ್ತಿರ್ಬೋದು ಎಲ್ಲ. ಅಲ್ಲಿ ನೋಡಿರಿ, ಬೇಳೆ, ಶೇಂಗಾ ಎಲ್ಲ ಕಪ್ಪಾಗಿದೆ. ನಾನು ಮಾಡಿರೋ ತಪ್ಪನ್ನ ನೀವಂತೂ ಮಾಡೋಕ್ಕೆ ಹೋಗಬೇಡಿ. ಬೇಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಟ ತಕ್ಷಣ ಈರುಳ್ಳಿ, ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಬಿಡಿ ಬೇಗ, ಇಲ್ಲಾಂದರೆ ನನ್ನ ಥರನೇ ಎಲ್ಲ ಸೀದೋಗಿಬಿಡುತ್ತೆ. ಸೊ ಇಲ್ಲಿ ನಾನು ಉಪ್ಪಿಟ್ಟು ಮಾಡೋಕ್ಕೆ ನೋಡಿರಿ, ನಾನಿಲ್ಲಿ ಈ ಚೊಂಬಿಂದ 2 ಚೊಂಬು ನೀರನ್ನ ಆ್ಯಡ್ ಮಾಡ್ಕೋತೀನಿ. 2 ಚೊಂಬು ನೀರಾದರೆ ಸಾಕ್ರಿ. ಚಿರೋಟಿ ರವೆ ಚೆನ್ನಾಗಿ ಬೇಗ ಬೆಂದುಬಿಡುತ್ತೆ. ಮತ್ತು ಈ ಚಿರೋಟಿ ರವಕ್ಕೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಇರಲಿ. ನೋಡಿರಿ, ಇವಾಗ ನಾನು ನೀರನ್ನು ಹಾಕ್ಕೊಂಡಿದ್ದೀನಲ್ಲ, ಅದು ಕೂಡ ಇವಾಗ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಚಿರೋಟಿ ರವೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಒಂದು ಸಲ ಮಿಕ್ಸ್ ಮಾಡಿ ಸಾಕು, ಜಾಸ್ತಿ ಮಿಕ್ಸ್ ಮಾಡೋದು ಬೇಡ. ನನ್ನ ಒಂದು ಎಡವಟ್ಟಿನಿಂದ ನೋಡಿರಿ, ಶೇಂಗಾ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಕಪ್ಪಾಗಿಬಿಟ್ಟೈತಿ. ಪರವಾಗಿಲ್ಲ, ಬಟ್ ಉಪ್ಪಿಟ್ಟು ಮಾತ್ರ ಟೇಸ್ಟೇ ಆಗಿರುತ್ತೆ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಸಾಕು ಚಿರೋಟಿ ರವಕ್ಕೆ, ಉಪ್ಪಿಟ್ಟು ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನೋಡಿರಿ, ಎಲ್ಲ ನೀರು ಹಿಂಗೆ ಹೋಗಿದೆ. ಸೊ ಇವಾಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ ಆಗಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಮೇಲ್ಗಡೆ ಹಾಕೋಣ ರೀ. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಕೊತ್ತಂಬರಿ ಘಮ ಅನ್ನತ್ತಲ್ಲ, ಹಾಗೆ ಉಪ್ಪಿಟ್ಟು ಕೂಡ ಟೇಸ್ಟ್ ಆಗುತ್ತೆ. ಸೊ ಇವಾಗ ನೋಡಿರಿ, ಎಲ್ಲ ನಾವು ಬೆಂಕಿನ ಉರಿನ ಕೆಳಗಡೆ ಇರೋ ಉರಿನೆಲ್ಲ ತೆಗೆದ್ಬಿಟ್ಟು ಒಂದು ಮುಚ್ಚಿಟ್ಟು ಇಡೋಣ, ಸ್ವಲ್ಪ ದಮ್ ಕೊಡೋಕೆ. ಆಯಿತಾ,
ಕೆಳಗಡೆ ಏನು ಇರಬಾರ್ದು, ಸ್ವಲ್ಪ ಬೆಂಕಿ ಇದ್ದರೆ ಸಾಕು, ಉರಿ ಎಲ್ಲ ಇರಬಾರ್ದು ನೋಡಿರಿ. ಫೈನಲಿ ನೋಡಿರಿ ನನ್ನ ಉಪ್ಪಿಟ್ಟಂತೂ ಈ ರೀತಿ ಆಗೈತಿ. ನಾನು ನೋಡಿರಿ ಸ್ವಲ್ಪ ಡೆಕೋರೇಷನ್ ಮಾಡೀನಿ. ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿ ಹಾಗೆ ಮಧ್ಯದಲ್ಲಿ ಒಂದು ದ್ರಾಕ್ಷಿನ ಇಟ್ಟಿದ್ದೀನಿ. ಏನಕ್ಕಂದರೆ ನಾವು ಉಪ್ಪಿಟ್ಟು ತಿನ್ನುವಾಗ ಮಧ್ಯದಲ್ಲಿ ಇದೇನಾದರೂ ಸಿಗ್ತಾಯಿದ್ರೆ ಇನ್ನೂ ಟೇಸ್ಟಾಗಿ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಡೆಕೋರೇಷನ್ ಮಾಡೀನಿ. ಮತ್ತು ಇಲ್ಲಿ ನೋಡಿರಿ, ನಿಮ್ಮ ಮನೇಲಿ ಏನಾದರೂ ಮಿಕ್ಸರ್ ಇದ್ದರೆ, ಅಂದರೆ ದಾನಿ ಇರುತ್ತಲ್ಲ ಹಳ್ಳಿ ಸೈಡ್, ಇದನ್ನು ಇದ್ದರೆ ಮೇಲ್ಗಡೆ ಹಾಕ್ಕೊಂಡು ತಿನ್ಬೋದು, ಇನ್ನೂ ಟೇಸ್ಟಾಗಿರುತ್ತೆ. ಸೊ ನನಗೂ ಮಿಕ್ಸರ್ ಅಂದರೆ ದಾನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಆ ಉಪ್ಪಿಟ್ಟಿಗೆ ಸ್ವಲ್ಪ ಮಿಕ್ಸರ್ನ ಆ್ಯಡ್ ಮಾಡ್ತಾಯಿದ್ದೀನಿ ರೀ. ಮತ್ತು ನಮ್ಮ ಮನೆಯಲ್ಲಿ ಕೂಡ ಖಾರ ಮಂಡಕ್ಕಿತ್ತು, ಆ್ಯಡ್ ಮಾಡ್ಬೋದಿತ್ತು. ಸೊ ಬೇಡ, ನನಗೆ ಇದು ಉಪ್ಪಿಟ್ಟು ಜಾಸ್ತಿ ಆಗಿದೆ, ಆ ಖಾರ ಮಂಡಕ್ಕಿನ ಹಾಕ್ಕೊಂಡು ತಿನ್ಬೋದು, ತಿಂತಾರೆ. ಬಟ್ ಇವಾಗ ನನಗೂ ಇಷ್ಟ, ಬಟ್ ಇವಾಗ ಬೇಡ, ನನಗೆ ಖಾರ ಮಂಡಕ್ಕಿನ ಹಾಕ್ಕೊಂಡಿಲ್ಲ, ಬರೀ ದಾನಿ ಮಾತ್ರ ಹಾಕ್ಕೊಂಡು ತಿಂತಾ ಇದ್ದೀನಿ ರೀ. ಬರೀ ಇವಾಗ ಏನಿಲ್ಲ, ಅದು ಹೆಂಗಾಗೈತಿ ಅಂಥೇಳಿ ಒಂದು ಸಲ ಟೇಸ್ಟ್ ಮಾಡೋಣ. ಬರೀ ಇವಾಗ ಒಂದು ಸ್ಪೂನ್ ತೊಗೊಂಡಿನಿ ರೀ, ಟೇಸ್ಟ್ ಮಾಡೋಣ. ಏನಕ್ಕಂದರೆ ಫುಲ್ ಬಿಸಿ ಇತ್ತು ರೀ, ನಾನು ಅವಾಗೇ ಬಿಸಿ ಇರೋದನ್ನೇ ಹಾಕ್ಕೊಂಡು ಬಂದಿದ್ನಲ್ಲ, ಬಿಸಿ ಐತ್ರಿ. ಚೆನ್ನಾಗೈತ್ರಿ ಉಪ್ಪಿಟ್ಟು ಮಾತ್ರ. ಮಧ್ಯದಲ್ಲಿ ಆ ಮಿಕ್ಸರು ಹಾಗೆ ನಾನು ಹಾಕಿರೋಂಥ ಗೋಡಂಬಿ ದ್ರಾಕ್ಷಿ ಸಿಗ್ತಾಯಿತ್ತು ಬಾಯಲ್ಲಿ. ಸೊ ಚೆನ್ನಾಗಿ ಟೇಸ್ಟ್ ಆಗೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಒಂದು ಸಬ್ ಆಗಿಲ್ಲ, ಸಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್.